ಹಾಯ್ ಎಲ್ರಿಗೂ ನಮಸ್ಕಾರ. ಮಿಲ್ಲಿ ವ್ಲಾಗ್ಸ್ಗೆ ವೆಲ್ಕಮ್ ಬ್ಯಾಕ್. ಇವತ್ತು ಸಂಡೇ, ಸೊ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ಇದೊಂದು ರ್ಯಾಂಡಮ್ ವ್ಲಾಗ್ ಆಗಿರುತ್ತೆ. ಇವತ್ತೇನೇನು ಮಾಡ್ತೀನಿ ಎಲ್ಲ ನಿಮಗೆ ತೋರಿಸ್ತೀನಿ. ಆ್ಯಕ್ಚುಲಿ ನಾವು ಇವತ್ತು ಟ್ರಿಪ್ ಹೋಗ್ತಾ ಇದ್ದೀವಿ, ಅದನ್ನು ನಾನು ನಿಮಗೆ ತೋರಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಎವ್ರಿ ಸಂಡೇ ಥರ ಫಸ್ಟು ಮನೆ ಕ್ಲೀನ್ ಮಾಡಬೇಕು. ಬಟ್ ನಾನು ಅದನ್ನು ವಿಡಿಯೋ ಮಾಡೋದು ಇಲ್ಲ, ಯೂಟ್ಯೂಬಲ್ಲಿ ಹಾಕೋದು ಇಲ್ಲ. ಯಾಕಂದರೆ ಎವ್ರಿ ವಿಡಿಯೋ ನನ್ನ ಸಂಡೇನೇ ಇರುತ್ತೆ, ಅದು ಮನೆ ಕ್ಲೀನಿಂಗ್ದೇ ಇರುತ್ತೆ. ನಿಮಗೂ ಬೋರ್ ಆಗುತ್ತೆ. ಸೊ ನಾನು ಎಲ್ಲ ರೆಡಿ ಆಗಬೇಕಿದ್ರೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ನಮ್ಮ ಮನೇಲಿ ನಾವೆಲ್ಲ ಎಷ್ಟು ಸೋಂಬೇರಿಗಳಾಗಿದ್ದೀವಿ ಅಂದರೆ ಅಂಗಡಿಲಿ ಹೋಗಿ ಏನು ತೊಗೊಬರಲ್ಲ. ನಮ್ಮ ಮಮ್ಮಿನೂ ಮುಂಚೆ ಆನ್ಲೈನಲ್ಲಿ ಆರ್ಡ್ರ್ ಮಾಡಬೇಡ ಅಂತಿದ್ರು. ಇವಾಗ ಅವರೇ ಅಂತಾರೆ ಸ್ವಲ್ಪ ರೇಟ್ ಕಡಿಮೆ ಇರೋದಕ್ಕೆ ಆನ್ಲೈನಲ್ಲೇ ಆರ್ಡ್ರ್ ಮಾಡು ಎಲ್ಲ ಅಂತ. ಹಾಲು ಸಹ ಆನ್ಲೈನಲ್ಲೇ ತರಿಸ್ಕೊಳ್ಳೋ ಅಷ್ಟು ಸೋಂಬೇರಿಗಳಾಗ್ಬಿಟ್ಟಿದ್ದೀವಿ. ಸೊ ಇಷ್ಟು ಐಟಮ್ಸ್ ಇವಾಗ ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ದೀನಿ. ಇದನ್ನೆಲ್ಲ ಇವಾಗ ಕ್ಲೀನ್ ಮಾಡಿ ಫ್ರಿಜ್ಜಿಗೆ ಎತ್ತಿಟ್ಟು ಕಾಫಿ ಕಾಯಿಸ್ಕೊಂಡು ಕುಡಿದ್ಬಿಟ್ಟು ಮನೆ ಕೆಲಸ ಮಾಡಬೇಕು. ಅಮೆಝಾನಿಂದ ಇದು ಒಂದು ರ್ಯಾಕ್ ಆರ್ಡ್ರ್ ಮಾಡಿದ್ದೀನಿ. ಕಿಚನ್ಗೆ ರ್ಯಾಕ್ ಇದು ಅಸೆಂಬಲ್ ಮಾಡ್ತಾ ಇದ್ದೀನಿ. ಸ್ವಲ್ಪ ನನಗೆ ಮಾಡೋಕ್ಕೆ ಬರ್ತಾಯಿಲ್ಲ, ಇದೆಲ್ಲ ಸ್ಕ್ರೂ ತೆಗಿಯೋದಕ್ಕೆ. ಒಟ್ಟಿಗೆ ಅಸೆಂಬಲ್ ಮಾಡಿ ಕಿಚನಲ್ಲಿ ಇಟ್ಟಿದ್ಮೇಲೆ ತೋರಿಸ್ತೀನಿ ನಾನು ನಿಮಗೆ ಯಾವ ಥರ ಇದೆ ಅಂತ. ಚೆನ್ನಾಗಿದೆ, ಕ್ವಾಲಿಟಿ ಮಾತ್ರ ತುಂಬ ವೇಟ್ ಇದೆ, ಗಟ್ಟಿ ಇದೆ. ಮೆಟಲ್ದು ಪೌಡರ್ ಕೋಟಿಂಗ್ ಆಗಿರೋದು ಸ್ಟ್ಯಾಂಡು ತುಂಬ ಚೆನ್ನಾಗಿರುತ್ತೆ ಕಿಚನ್ಗೆ. ನಾನು ತೋರಿಸ್ತೀನಿ ನಿಮಗೆ. ಇವತ್ತು ಸಂಡೇ ಆಗಿರೋದ್ರಿಂದ ಬರೀ ಪಾರ್ಸಲ್ಸ್ ಮೇನಿಯಾ ಎಲ್ಲ. ನನಗೆ ಎಷ್ಟು ಬೆಳಗ್ಗೆಯಿಂದ ಫೋನ್ ಮಾಡ್ತಾನೆ ಇದ್ದಾರೆ, ತೊಗೊಂಡು ಬರ್ತಾಯಿದ್ದೀನಿ. ಇದು ಹೊಸ ಬಟ್ಟೆ ಆರ್ಡ್ರ್ ಮಾಡಿದ್ದೆ. ಇದೇನು ಸಕ್ಕತ್ತಾಗಿದೆ ಗೊತ್ತಾ ಬಟ್ಟೆ. ನಾನು ನಿಮಗೆ ಯಾವಾಗಾದ್ರೂ ರೆಡಿ ಆದಾಗ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ ಇದು. ಎಷ್ಟು ಕಡಿಮೆ ರೇಟಲ್ಲಿ ತೊಗೊಂಡಿದ್ದೀನಿ ಗೊತ್ತಾ ಈ ಬಟ್ಟೆ. ಇವಾಗ ತೋರಿಸಲ್ಲ, ಆಮೇಲೆ ತೋರಿಸ್ತೀನಿ. ಇದು ರೆಡಿ ಆದಾಗ ಅಥವಾ ಹಾಕೊಂಡಾಗ ತೋರಿಸ್ತೀನಿ. ಬಟ್ಟೆ ಸೂಪರಾಗಿದೆ ಇದು. ಇವತ್ತು ನಮ್ಮ ಮನೆಯ ಬೆಳಗಿನ ಉಪಹಾರ ದ್ವಾಸೆ ಪಲ್ಯ. ದೋಸೆ ಅಲ್ಲ, ದ್ವಾಸೆ ಪಲ್ಯ. ಈ ಪಲ್ಯ ನೋಡಿ, ಮೂಲಂಗಿ, ಕ್ಯಾರೆಟ್, ಆಲೂಗಡ್ಡೆ, ಅವರೆಕಾಯಿ. ಈ ಅವರೆಕಾಯಿ ಸೀಸನಲ್ಲಿ ನಮ್ಮ ಮಮ್ಮಿ ಎಲ್ಲದಕ್ಕೂ ಅವರೆಕಾಯಿ ಹಾಕ್ತಾರೆ. 3 kg ತಂದುಬಿಡೋದು, ಸಿಪ್ಪೆ ಬಿಡಿಸ್ಬಿಡೋದು, ಫ್ರಿಜ್ಜಲ್ಲಿ ಬಾಕ್ಸ್ಗೆ ಹಾಕಿಟ್ಕೊಳ್ಳೋದು, ಎಲ್ಲ ಅಡುಗೆಗೂ ಸ್ವಲ್ಪ ಹಾಕೋದು. ಇದು ಯಾರ ಮನೇಲಾದರೂ ಈ ಥರ ತರಕಾರಿ ಹಾಕಿ ಪಲ್ಯ ಮಾಡ್ತೀರಾ ನೋಡಿ. ಕ್ಯಾರೆಟು ಮೂಲಂಗಿ ಏನು ಕಾಂಬಿನೇಷನ್ ಅದು. ಕ್ಯಾರೆಟು, ಮೂಲಂಗಿ, ಆಲೂಗಡ್ಡೆ, ಅವರೆಕಾಳು ಇದೆಲ್ಲ ಹಾಕಿ ಪಲ್ಯ ಮಾಡ್ತಾರೆ. ಇದು ನಮ್ಮ ಮನೆಯ ಪುಟ್ಟ ಕೃಷ್ಣ. ನಮ್ಮ ಮನೇಲಿ ತುಂಬ ಕೃಷ್ಣದ್ದು ಐಡಲ್ಸ್ ಇದೆ. ಅದರಲ್ಲಿ ನನಗಿದು ತುಂಬ ಫೇವ್ರೇಟ್. ಇದು ನಮ್ಮ ಅಕ್ಕ ತಗೊಬಂದಿದ್ದು. ಎಷ್ಟು ಕ್ಯೂಟಾಗಿದೆ ನೋಡಿ, ಪುಟಾಣಿ ಕೃಷ್ಣ. ಸಖತ್ ಕ್ಯೂಟಾಗಿದೆ ಅಲ್ಲ. ನಮ್ಮ ಮಮ್ಮಿ ಬಟ್ಟೆ ಎಲ್ಲ ಎತ್ತಿಡ್ಕೊತಾ ಇದ್ದಾರೆ ನಮ್ಮ ಟ್ರಿಪ್ಗೆ. ಹಾಯ್ ಮಮ್ಮಿ. ಹಾಯ್. ತುಂಬ ದಿನ ಆದ್ಮೇಲೆ ವಿಡಿಯೋಗೆ ಬಂದಿದೆಯೇ. ಏನು ಅಪರೂಪಕ್ಕೆ ಒಂದೊಂದು ವಿಡಿಯೋ ಮಾಡ್ತೀನಿ. ಹೆಂಗೆ ಅನ್ನಿಸ್ತೈತೆ ನಿನಗೆ? ಅಮಾಸೆ ಪೂರ್ಣಿಮೆ ಹುಣ್ಣಿಮೆ ಬಂದಂಗೆ ಆಗುತ್ತೆ ನಿಮ್ಮದು ವಿಡಿಯೋ. ಅದೆಲ್ಲ ಫ್ರೀ ಇದ್ದರಿಗೆ, ನಿನ್ನಂಗೆ ಕೆಲಸ ಮಾಡೋರಿಗಲ್ಲ. ಏನೋ ಒಂದು ಮಾಡ್ತೀನಿ ನೋಡು. ನಾನು ಎಲ್ಲ ಎತ್ತಿಟ್ಕೊಂಡ ಇಟ್ಕೊತಾ ಇದ್ದೀನಿ. ಸೊ ನಾನು ಇವಾಗ ಈ ಥರ ರೆಡಿ ಆಗಿದ್ದೀನಿ. ಇವಾಗೆಲ್ಲ ಲಗೇಜ್ ಎಲ್ಲ ರೆಡಿ ಇದೆ. ಇವಾಗ ಹೊರಡ್ತಾ ಇರೋದು. ಮಮ್ಮಿ ಬಾ. ಕೀ ಇಷ್ಟೇ ನನ್ನ ಲಗೇಜ್, ಇಷ್ಟೇ. ಇವಾಗ ಹೊರಡೋದು. ನಮ್ಮ ಮಮ್ಮಿ ಪೂಜೆ ಮಾಡಿದ್ದಾರೆ, ತೋರಿಸ್ತೀನಿ. ನಾನು ಪೂಜೆನೇ ಮಾಡಿಲ್ಲ, ಮರ್ತ್ಬಿಟ್ಟಾಗೆ ಹೊರಡ್ತಾ ಇದ್ದೀನಿ. ಇವಾಗ ನಾನು ಪೂಜೆ ಮಾಡಬೇಕು. ಸೊ ಇವಾಗ ಪೂಜೆ ಎಲ್ಲ ಆಯಿತು, ಇವಾಗ ಹೊರಡಬೇಕು. ಆದರೂ ನಮ್ಮ ಮನೇಲಿ ಇದೊಂದೇ ಜಾಗದಲ್ಲಿ ವಿಂಡೋ ಹತ್ರ ಚೆನ್ನಾಗಿ ಬೆಳಕು ಬರೋದು, ನನ್ನ ವೀಡಿಯೋಗೆ ಚೆನ್ನಾಗಿ ಕಾಣೋದು. ಅದಕ್ಕೆ ಯಾವಾಗಲೂ ಇಲ್ಲೇ ಬರ್ತೀನಿ. ವಿಡಿಯೋ ನೋಡಿದ್ರೆ ಅನ್ಕೋತಿರ್ತಾರೆ ಇದು ಒಂದು ಬ್ಯಾಕ್ಗ್ರೌಂಡ್ ಯಾವಾಗಲೂ ತೋರಿಸ್ತಾರೆ ಅಂತ. ಕಿಚನ್ ಇದೊಂದು. ಅಯ್ಯೋ ಪೌಡ್ರೆಲ್ಲ ಜಾಸ್ತಿ ಆಗಿಬಿಟ್ಟಿದೆ. ಬಂದ
ಈ ಚಿಪ್ಸು. ಅಂತೂ ಇಂತೂ ಬಸ್ ಹಿಡಿದು ಹೊರಟ್ವಿ KSRTC ಬಸ್ಸಲ್ಲಿ. ಮಧ್ಯಾಹ್ನ ಹೊರಡ್ತಾ ಇರೋದ್ರಿಂದ ಸ್ವಲ್ಪ ರಶ್ ಇಲ್ಲ. ಆಲ್ಮೋಸ್ಟ್ ಎಲ್ಲ 2 ದಿನ ರಜಕ್ಕೆ ಮುಂಚೆನೇ ಹೋಗ್ಬಿಟ್ಟಿದ್ದಾರೆ. ನಮಗೇನು ಅಷ್ಟು ರಶ್ ಅನ್ನಿಸ್ಲಿಲ್ಲ. ಬ್ಯಾಂಗ್ಳೂರಲ್ಲಿ ಸ್ವಲ್ಪ ಟ್ರಾಫಿಕ್, ಅದೇ ಸ್ವಲ್ಪ ಪ್ರಾಬ್ಲಮ್ ಆಯಿತು, ಲೇಟ್ ಆಗೋಯ್ತು ಹೊರಡೋದು. ಬಸ್ಸಲ್ಲಿ ಕೂತ್ಕೋಬೇಕಿದ್ರೆ ನಾವೇ ಫಸ್ಟ್ ಬಂದು ಕೂತ್ಕೊಂಡಿದ್ದು. ಬಟ್ ನನಗೆ ಯಾವ ಸೈಡ್ ಕೂತ್ಕೊಂಡ್ರೆ ಬಿಸಿಲು ಬರುತ್ತೆ ಅಂತ ಗೊತ್ತಾಗಲೇ ಇಲ್ಲ. ಬಂದು ಇಲ್ಲಿ ಬಿಸಿಲು ಬರೋ ಕಡೆ ಬಂದು ಕೂತ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ಬಸ್ ಫಿಲ್ ಆಗಿದೆ, ನಾನು ಚೇಂಜ್ ಮಾಡೋಕ್ಕಾಗಲ್ಲ. ಯಾವಾಗಲೂ ಈ ಥರ ಮಿಸ್ಟೇಕ್ ಮಾಡ್ತೀನಿ ನಾನು. ನಾನಂತೂ ಮೈಸೂರು ಪ್ಯಾಲೇಸ್ ಒನ್ ಟೈಮನ್ನು ನೋಡೇ ಇರಲಿಲ್ಲ. ಸೊ ನಾವು ಮೈಸೂರಿಗೆ ಬಂದಿದ್ದೀವಿ, 2 ದಿನ ಟ್ರಿಪ್ ಇಲ್ಲಿ ಮಾಡೋಣ ಅಂತೇಳ್ಬಿಟ್ಟು. ನಾನು ಚಿಕ್ಕ ಹುಡುಗಿಯಿಂದ ಮೈಸೂರನ್ನೇ ನೋಡಿರಲಿಲ್ಲ, ಇದೇ ಫಸ್ಟ್ ಟೈಮು ನಾನು ಪ್ಯಾಲೇಸಿಗೆ ಬರ್ತಾ ಇರೋದು. ಸ್ವಲ್ಪ ರಜೆ ಇರೋದ್ರಿಂದ ಕ್ರೌಡ್ ಇತ್ತು, ಬಟ್ ಆರಾಮಾಗಿ ನೋಡಿಕೊಂಡು ವೀಡಿಯೋ ಎಲ್ಲ ಜಾಸ್ತಿ ಮಾಡಲಿಲ್ಲ ನಾನು. ಸೊ ನಾನು ಎಷ್ಟು ಮಾಡಿದ್ದೀನಿ ಅಷ್ಟು ಕ್ಲಿಪ್ಸ್ ಹಾಕಿರ್ತೀನಿ, ಯಾಕಂದರೆ ನಾನೇ ಫಸ್ಟ್ ಟೈಮ್ ಹೋಗ್ತಿರೋದು. ನನಗೆ ಜಾಸ್ತಿ ನೋಡಬೇಕಂತ ಇಂಟ್ರೆಸ್ಟ್ ಬರ್ತಿತ್ತು, ವೀಡಿಯೋ ಮೇಲೆಲ್ಲ ಅಷ್ಟು ಇಂಟ್ರೆಸ್ಟೇ ಬರಲಿಲ್ಲ. ಸೊ ನಾನೇನು ವೀಡಿಯೋಸ್ ಮಾಡಿಲ್ಲ, ನಾನು ಏನು ಮಾಡಿದ್ದೀನಿ ಆ ಕ್ಲಿಪ್ಸ್ ಆ್ಯಡ್ ಮಾಡಿದ್ದೀನಿ. ಎಲ್ಲ ನೋಡಿಕೊಂಡು ಬಂದು ಆರಾಮಾಗಿ, ಇವತ್ತು ನಾವು ಲೇಟಾಗಿ ಬಂದಿದ್ದೆ ಮಧ್ಯಾಹ್ನ. ಸೊ ಏನೂ ಜಾಸ್ತಿ ನೋಡೋಕ್ಕಾಗಲಿಲ್ಲ, ಪ್ಯಾಲೇಸ್ ಅಷ್ಟೇ ನೋಡಿಕೊಂಡು ಆಮೇಲೆ ರೂಮ್ ಬುಕ್ ಮಾಡಿದರು ನಮ್ಮ ಅಕ್ಕ ಬಾವ. ಅಲ್ಲಿಗೆ ಹೋಗಿ ರೆಸ್ಟ್ ಮಾಡಿ ಈವ್ನಿಂಗ್ ಹನುಮಂತು ಪಲಾವ್ಗೆ ಹೋಗಿ ಊಟ ಮಾಡ್ಕೊಂಬಂದು ರೆಸ್ಟ್ ಮಾಡಿದ್ವಿ. ನೆಕ್ಸ್ಟ್ ಮಾರ್ನಿಂಗು ಬೆಟ್ಟಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೀವಿ. ಸೊ ಬೇಗ ಎದ್ದೇಳಬೇಕು. ಮಾರ್ನಿಂಗು ಒಂದು 4 o'clock 5 o'clockಗೆ ಎದ್ದು ರೆಡಿಯಾಗಿ ಬೇಗನೆ ಬೆಟ್ಟ ನೋಡ್ಕೋಬೇಕು, ಯಾಕಂದರೆ ರಜಾ ಇರುತ್ತಲ್ವ, ತುಂಬ ರಶ್ ಇರ್ತಾರೆ. ಮಾರ್ನಿಂಗ್ಗೆ ಬೇಗ ಎದ್ದೋಗಿದ್ದಕ್ಕೆ ನಮಗೆ 9 o'clock ಅಷ್ಟರಲ್ಲೇ ದರ್ಶನ ಆಯಿತು. ಹಾಯ್ ಮಾಡು ನನಗೆ. ಓಕೆ, ಹಾಯ್ ಮಾಡಿ, ಹಾಯ್ ಮಾಡಿ, ಬಾಯ್ ಮಮ್ಮಿ, ಬಾಯ್ ಮಾಡಿ. ನಾವು ದರ್ಶನ ಮುಗಿಸ್ಕೊಂಡು ಟಿಫನ್ ಮಾಡೋಕೆ ಹೋಟ್ಲಿಗೆ ಹೋಗಬೇಕು ಅಂತ ಹೋಗ್ತಾಯಿದ್ವಿ. ನಮಗೆ ಪ್ರಸಾದ ಕೊಡ್ತಾ ಇರೋದೇ ಗೊತ್ತಿರಲಿಲ್ಲ. ಆಮೇಲೆ ನಾವು ಹೂವು ಎಲ್ಲ ತೊಗೊಂಡಿದ್ವಲ್ಲ, ಅವರೆಲ್ಲ ಹೇಳಿದ್ರು, ಅಲ್ಲಿ ನಿಂತ್ಕೊಂಡು ನೋಡಿದಾಗ ಅಲ್ಲಿ ಕೊಡ್ತಿದ್ರಲ್ವ, ಹೋಗಿದ್ವಿ. ವಾಂಗಿಬಾತ್ ಮತ್ತು ಪೊಂಗಲ್ ಮಾಡಿದರು, ಸಖತ್ತಾಗಿತ್ತು. ನಾವಂತೂ ಚೆನ್ನಾಗಿ ತಿಂದ್ವಿ ಪ್ರಸಾದ. ಖುಷಿ ಆಯಿತು, ನಂಗೆ ಪ್ರಸಾದ ಅಂದರೆ ತುಂಬ ಇಷ್ಟ. ಅದೆಲ್ಲ ಮುಗಿಸ್ಕೊಂಡು ಇವಾಗ ಮತ್ತೆ ಹೊರಡ್ತಾ ಇದ್ದೀವಿ. ಝೂಗೆ ಹೋಗಬೇಕು ಅಂದ್ಕೊಂಡು ಹೋಗ್ತಾಯಿದ್ದೀವಿ. ನಾನು ಅಲ್ಲಿ ಝೂವಲ್ಲೂ ಜಾಸ್ತಿ ವೀಡಿಯೋ ಮಾಡಲ್ಲ, ಏನು ಕ್ಯಾಪ್ಚರ್ ಮಾಡಿರ್ತೀನಿ ಅದು ತೋರಿಸ್ತೀನಿ. ಮಾರ್ನಿಂಗ್ ಬರ್ತಾ ನಾನು ಬಂದಾಗ ಕತ್ಲೆ ಆಗಿತ್ತು. ಸರ್ ನಾನು ಬೆಟ್ಟದ ಮೇಲೆಲ್ಲ ನೋಡೇ ಇರಲಿಲ್ಲ ಕರೆಕ್ಟಾಗಿ. ಇವಾಗ ಬೆಟ್ಟ ಇಳಿತಾ ನೋಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ವ್ಯೂ ಅಂತ ಅದೆಲ್ಲ ವೀಡಿಯೋ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿದೆ ವ್ಯೂ ಒಂಥರ. ಇಲ್ಲಿ ಫುಲ್ ಎಲ್ಲ ಸಿಟಿ ಕಾಣುತ್ತೆ ಇಲ್ಲಿ ಬೆಟ್ಟದ ಮೇಲಿಂದ. ಆಲ್ಮೋಸ್ಟ್ ಎಲ್ಲರೂ ಹೋಗಿ ನೋಡಿರ್ತೀರ, ನಿಮಗೆ ಗೊತ್ತಿರುತ್ತೆ. ಬಟ್ ನಾನು ಫಸ್ಟ್ ಟೈಮ್ ಅಲ್ವಾ, ಅದಕ್ಕೆ ನಾನು ನೋಡಿ ಇವಾಗೆಲ್ಲ ಖುಷಿ ಪಡ್ತಾ ಇದ್ದೀನಿ. ಝೂಗೆ ಬಂದಿದ್ವಿ. ನಾವು ಬಂದಾಗ ಮಧ್ಯಾಹ್ನ ಆಗಿರೋದ್ರಿಂದ ಎಲ್ಲ ಪ್ರಾಣಿಗಳು ಪಾಪ ಮಧ್ಯಾಹ್ನ ಸುಸ್ತಾಗಿರುತ್ತೆ ಅಥವಾ ಬಿಸಿಲು ಅಂತ ನೆರಳಿಗೆ ಹೋಗಿರುತ್ತೆ. ಯಾವುದು ನಮ್ಗೆ ಅಷ್ಟೊಂದು ಅನಿಮಲ್ಸ್ನ ನೋಡೋಕ್ಕೆ ಆಗಲಿಲ್ಲ. ಬಟ್ ಚೆನ್ನಾಗಿತ್ತು ಝೂವಲ್ಲೆಲ್ಲ. ಎಷ್ಟೊಂದು ಸಿಂಹ, ಹುಲಿ ಎಲ್ಲ ನೋಡಿ ಫುಲ್ಲು ಖುಷಿಯಾಗೋಯ್ತು ನನಗಂತೂ. ಅದರಲ್ಲಿ ಇಲ್ಲಿ ನೋಡಿ ಒಂದು ಕರಡಿ ಅಂತೂ ಫುಲ್ಲು ತೆಂಗಿನ ಮರ ಹತ್ಬಿಟ್ಟಿತ್ತು. ಫುಲ್ ಎಲ್ಲ ಬಂದಿರೋರೆಲ್ಲ ಅದನ್ನೇ ನೋಡ್ತಾಯಿದ್ರು. ಅಲ್ಲೋಗಿ ಮೇಲೆ ತೆಂಗಿನಕಾಯ್ದು ಅವಾಗ ತಾನೇ ಈಚಿರುತ್ತಲ್ಲ, ಅದನ್ನ ತಿಂತಾ ಇತ್ತು ಅದು. ನೀವು ಹಾಕೋದೇ ತಿಂತಾವೆ. ಇವನ್ನೆಲ್ಲ ಕರ್ಕೊಂಡೋಗೋದು, ಕಾಡಿನ ಕರ್ಕೊಂಡ್ಬರ್ತಾರೆ. ಈ ಝೂ ಆಲ್ಮೋಸ್ಟ್ 3 kilometers ಇದೆ. ಇದನ್ನು ನೋಡೋ ಅಷ್ಟರಲ್ಲಿ ನನಗಂತೂ ಸಾಕಾಗೋಯ್ತು. ಇಲ್ಲೇ ಫುಲ್ಲು ಟಯರ್ಡ್ ಆಗೋಯ್ತು. ನಾನು ವೀಡಿಯೋ ಮಾಡೋದು, ಅದಕ್ಕೆ ಎಂಡ್ ಕೊಡೋದು ಏನೂ ನನಗೆ ನೆನಪೇ ಇರಲಿಲ್ಲ.
ನನಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 1.5 ಇಯರ್ ಆಯಿತು. ಇವಾಗ ಗೊತ್ತಾಗ್ತಿದೆ ನನಗೆ ಯೂಟ್ಯೂಬ್ ವೀಡಿಯೋನೇ ಮಾಡೋಕ್ಕೆ ಬರಲ್ಲ ಅಂತ. ಅದರಲ್ಲೂ ನಮ್ಮ ಮನೇಲಿ ನಮ್ಮಮ್ಮ ನಮ್ಮ ಅಕ್ಕ ಎಲ್ಲ ಬೈತಾ ಇರ್ತಾರೆ, ಅದೇನು ಮಾತಾಡ್ತೀಯ ಯೂಟ್ಯೂಬಲ್ಲಿ ಅಂತ. ಏನೋ ಮಾತಾಡೋದಕ್ಕೂ ಬರಲ್ಲ. ಈ ಕಡೆ ಈ ವಿಡಿಯೋ ಮಾಡೋಣ ಅಂತ ಫುಲ್ ಆಸೆಯಾಗಿ ಸ್ಟಾರ್ಟ್ ಮಾಡಿರ್ತೀನಿ, ಬಟ್ ಅದಕ್ಕೊಂದು ಎಂಡೂ ಕೊಡಲ್ಲ ನಾನು. ಈ ವಿಡಿಯೋನೂ ಹಾಗೆ ಮಾಡಿದ್ದೀನಿ, ಇದಕ್ಕೆ ಎಂಡೇ ಕೊಡಲಿಲ್ಲ ನಾನು. ಝೂ ನೋಡಿ ಆದಮೇಲೆ ಅದೇ ಟಯರ್ಡ್ ಆಯಿತು. ಅದಾದಮೇಲೆ ಬಂದ್ವಿ. ಮನೆಗೆ ಬರೋ ಅಷ್ಟರಲ್ಲಿ ಟ್ರಾಫಿಕಲ್ಲಿ ಬೆಂಗಳೂರಲ್ಲಿ ಫುಲ್ಲು ಲೇಟಾಗಿ ಟಯರ್ಡ್ ಆಗೋಯ್ತು. ವಿಡಿಯೋ ಎಂಡ್ ಮಾಡಬೇಕು, ಅದಕ್ಕೊಂದು ಎಂಡ್ ಕೊಡಬೇಕು, ಏನೂ ಗೊತ್ತಾಗಲಿಲ್ಲ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆ್ಯಂಡ್ ಬಾಯ್.